ಹಸುಕಾಗ್ತಾರೆ ನಾಯಿಗೆ ಬಿಸಾಕ್ತಾರೆ ಬಿಡಿ ಕಂಪಲ್ಸರಿ ಮಾತಾಡ್ತಾರೆ ಅಂತಾರಲ್ಲ ಅದು ತಪ್ಪಾಗುತ್ತೆ. ಇವತ್ತು ಹೇಳ್ತಾ ಇದೀನಿ, ಇವತ್ತಿಂದ ಸ್ಟಾಪ್ ಮಾಡಿ 20-30 ಅದೇನಿದೆ ನೀವು ನೋಡ್ಕೊಳ್ಳಿ. ಅದು ಏನಿದೆ ಗೌರ್ಮೆಂಟ್ ನಾಮ್ ಪತ್ರ ತಗೊಳ್ಳಿ, ಅದಿಷ್ಟ. ಇಲ್ಲ ಅಂದ್ರೆ ಸೋಪ್ ಮಾತ್ರ ಎಲ್ಲ ಡಿಪ್ಪೋದವ್ರು ಕೊಡ್ತಾರೆ. ಬೇಡ, ಸೋಪ್ ಮಾತ್ರ ಎಲ್ಲ ಡಿಪ್ಪೋದವ್ರು ಕೊಡ್ತಾರೆ. ನೀವು ಹಸಿಟ್ಟು ಕೊಟ್ಟು ಕಲೆಕ್ಷನ್ ಮಾಡೋದೇನಿದೆ ತೊಂದರೆ ಆಗುತ್ತೆ. ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಇನ್ನೊಬ್ಬನಿಗೆ ಹೋಗೋಷ್ಟು ಅವ್ರ ಪಾಪ ಬೇರೆ ಕಡೆ ತೊಂದರೆ ಆಗ್ಬೋದು. ಬೇಡ, ನೀವು ಮಾಡ್ಕೊಂಡು ನಿಧಾನವಾಗಿ ಯಾರು ಕೊಡ್ತಾರೋ ಅವ್ರು ತಗೊಳ್ಳಿ. ಕೊಡ್ಲಿಲ್ಲ ಅಂದ್ರೆ ಯಾರನ್ನು ನಾವು ಹಸಿ ಕೊಡ್ಲೇಬೇಕು ಇಲ್ಲ ಸೋಪ್ ಕೊಡ್ಲೇಬೇಕು ಅಂತ ಎಲ್ಲೂ ರೂಲ್ ಅಲ್ಲಿಲ್ಲ. ಹೌದು, ಕಡ್ಡಾಯ ಇಲ್ಲ. ಹಾಕಿ ಬೋರ್ಡ್ ಆತರ ಏನೇನು ಮಾತ್ರ ಅಂತ ಹೋಗ್ಲಿ, ಬೋರ್ಡನ್ನ ಹಾಕಿ. ಬೇಕಾದ್ರೆ ಆಧಾರ್ ಕಾರ್ಡ್ಗೆ ಕೊಡಿ. ಯಾಕಂದ್ರೆ ಪಾಪ ಹೊರಗಡೆಯಿಂದ ನೋಡಿ ಬಾಡಿಗೆ ಮನೆ ನಾವು ಏನೇನು ಕೊಡ್ತೀನಿ ಅಂತ ಹೊರಗಡೆ ಎಲ್ಲ ಕೊಡಂಗಿಲ್ಲ. ಸಪೋರ್ಟ್ ನಾವೇನು ಹೋಸಲ ಇಸ್ಕೊಂಡ್ರೆ 100 ರೂಪಾಯಿ ಕೇಳಿ ಇಸ್ಕೊಬೇಕು ಸರ್. ನೀವು ಸರ್ ದುಡ್ಡು ಇಸ್ಕೊಂಡ್ರೆ ಯಾರು? ನಾವ್ ಇಸ್ಕೊಂಡ್ರೆ ಅಕ್ಕಿ ಅವ್ನ ಹೇಳಿದ್ರೆ ಅವನಿಗೆ ಕೊಡಿ ಅಂತ ನೀವು ಹೇಳಿರ್ತೀವಿ. ಎಲ್ಲಿ ಹೇಳಿದ್ ಮತ್ತೆ ಯಾಕೆ ಕೊಡ್ಲಿಲ್ಲ? ಅವನಿಗೆ ಕೇಳ್ಬೇಕು. ನೀವು ಯಾಕೆ ಕೇಳ್ಬೇಕು? ಇಸಲ್ಲ ಮೇಡಮ್, ಇಸಲ್ಲ. ಇಸ್ಕೊಂಡ ಮೇಲೆ ಕೊಡ್ಬೇಕು. ಒಂದು ಜವಾಬ್ದಾರಿಯುತವಾದ ಹುದ್ದೆಯಲ್ಲಿ ಕೊಟ್ಟಿದ್ದೀರಾ ಸರ್. ಅದು ಜವಾಬ್ದಾರಿ ಸರ್ ನಿಮ್ದು. ನಿಮ್ ಜವಾಬ್ದಾರಿ ಸರ್ ನಿಮ್ದು. ನೀವು ಕೂಲಾಗಿ ಮಾತಾಡ್ತೀರಾ, ನಾನು ಮಾತಾಡ್ತೀನಿ. ಸರಿ, ನಾಳೆ ಬಂದು ಇಸ್ಕೊತೀವಿ. ನಾನು ಅದಕ್ಕೇನು ತೊಂದರೆ ಇಲ್ಲ. ನೀವು ಬೇರೆಯವರು ನಾಳೆ ಕೊಡ್ತೀರಿ ಅಂದ್ರಲ್ಲ, ನಾವು ನಾಳೆ ಬಂದು ತಗೋತೀವಿ. ಬಟ್ ನಮ್ ಸೇಫ್ಟಿಗೂ ನಿಮ್ ಸೇಫ್ಟಿಗೂ ಈಗ ನೀವು ನಮ್ಮ ಮೇಲೆ ಆರೋಪ ಮಾಡ್ಬೋದು, ನಾವು ನಿನ್ ಮೇಲೆ ಆರೋಪ ಮಾಡ್ಬೋದು. ಅಕಸ್ಮಾತ್ ನಿಮ್ ಡ್ಯಾಡಿ ನಾನು ಟಚ್ ಮಾಡಿದ್ರಪ್ಪ, ನೀನ್ ನಾನು ಹೊಡೆದಪ್ಪ, ಇಲ್ಲ ನಾವೇನ್ ಏನಾಚು ಹಂಗೆ ಆಗುತ್ತೆ. ನಾವು ಅವ್ರಿಗೆ ತೊಂದರೆ ಕೊಟ್ಟಿಲ್ಲ, ತೊಂದರೆ ಕೊಡಲ್ಲ ನಾವ್. ನೋಡಿ ಯಾರಿಗೂ ತೊಂದರೆ ಕೊಡೋ ಅಂತಾರಲ್ಲ, ಬೇಡ ಅಂತ ಹೇಳ್ತಾ ಇದ್ವಿ ನಾವ್, ಅಷ್ಟೇ ಹೇಳ್ತೇವೆ. ಬೇಕಾದವ್ರಿಗೆ ತಗೊಂಡೋಗ್ಲಿ. ಈಗ ಆಧಾರ್ ಕಾರ್ಡ್ಗೆ ಕೊಡ್ಬೇಕು ಅಂತ ಸರ್ಕಾರನೇ ಹೇಳಿದೆ.